ಅಶ್ವಿನ್ ಮ್ಯಾಮ್, ಸಾರಿ ಲೇಟಾಗಿ ಬಂದೆ. ಆ್ಯಕ್ಚುಲಿ 10 ಗಂಟೆ ಶೆಡ್ಯೂಲ್ ಇತ್ತು, ಸ್ವಲ್ಪ ಮಿಸ್ ಆಗಿ ನನಗೆ ಯಾರು ಇನ್ಫಾರ್ಮ್ ಮಾಡಿರ್ತಾರೆ. ಬೇಗ ಹೊರಟು ವಾಪಸ್ಸು ಸಾರಿ ವೇದಿಕೆ ಮೇಲಿರುವ ಚಿತ್ರತಂಡ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕಥೆ ಬಗ್ಗೆ ನಿರ್ದೇಶಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿನಿಮಾ ಜೊತೆಗೆ ಈ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. 2 ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002ರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿದ್ಮೇಲೆ, ಆವಾಗ ಅಪ್ಪು ಸರ್ ಇಂಟ್ರಡಕ್ಷನ್ ಇದ್ದರೆ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರು ಸಿನಿಮಾಗಳನ್ನು ಶಿವಮೊಗ್ಗ ಹೊಸನಗರ ಅಂತ ಊರು. ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಹುಚ್ಚು ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮತ್ತು ಇನ್ನೊಬ್ರು ಯಾರೋ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಅವಾಗ ಮಳೆ ಬರ್ತಾ ಇರುತ್ತೆ. ಅವರೆಲ್ಲ ಮಳೆ ಬರ್ತಿದೆ ಅಂತ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಅವ್ರದ್ದು ಕಾರ್ ಬಂದು ನಿಲ್ಲುತ್ತೆ. ಅಪ್ಪು ಸರ್ ಕೇಳಿರ್ತಾರೆ, ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ತಾರೆ ಯಾಕೆ ಸುಮ್ಮನೆ ಬಾಡಿ ಹೋಗಿರ್ತಿರ್ತಾರೆ. ಅಪ್ಪು ಸರಿಗೆ ಬರ್ತಾ ಅಪ್ಪು ಸರಿ ಹಾಯ್ 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 ಅಂತ ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ, ಎಷ್ಟು ತಪ್ಪು ಮಾಡಿದ್ವಿ ನಾವು ಮಾತಾಡ್ಸ್ಬೇಕಿತ್ತು, ನಮ್ಮನ್ನೇ ಅವ್ರು ಮಾತಾಡ್ಸ್ಬೇಕಿತ್ತು ಅಂತ ತುಂಬ ಗಿಲ್ಟಿ ಫೀಲ್ ಆಗುತ್ತೆ. ಅದನ್ನು ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಅಪ್ಪು ಸರ್ನ ಪರ್ಸ್ನಲ್ ಆಗಿ ನೋಡಬೇಕು, ಮಾತಾಡಿಸ್ಬೇಕು, ಆ ಥರದ್ದೇನೋ ಎಲ್ಲ ಫ್ಯಾನ್ಸ್ಗೂ ಇರುತ್ತೆ. ಆ ಥರದ್ದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007ರಲ್ಲಿ ಸಿನಿಮಾ ನಟ ಆಗಬೇಕು ಅಂತ ಮುಂದುವರಿರುತ್ತೆ. ಸ್ಟಂಟು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡಿಕೊಡ್ತಾರೆ. ಪಕ್ಕದಲ್ಲೇ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ. ಅವ್ರು ಮಾಡಿದ್ದು, ಅವ್ರನ್ನ ನಕ್ಕಿದ್ದು, ಆ ಜೊತೆಲಿದ್ದು. ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ. ಅಫ್ಕೋರ್ಸ್ ನಾವೆಲ್ಲ ನ್ಯೂ ಕಮರ್ಸ್ ಅವರು. ಅದಾದಮೇಲೆ 2 ಸಿನಿಮಾ ಮಾಡ್ತೀನಿ. ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ, ದಾರಿ ಸರಿಯಾಗಿ ಕಾಣಿಸಲ್ಲ. ಸೀರಿಯಲ್ ಮಾಡೋಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೆಪ್ಸ್ ಮಾಡ್ತಾ 2-3 ಒಳ್ಳೆ ಸಿನಿಮಾಗಳು ಮಾಡ್ತೀನಿ. ಅವಾಗ ಚಿಕ್ಕಣ್ಣವ್ರ ಒಂದು ದಿವಸ ಕಾಲ್ ಮಾಡ್ತಾರೆ, ಅಪ್ಪು ಸರ್ ನಿಮ್ಗೆ ಮೀಟ್ ಮಾಡಬೇಕಂತೆ, ಚೂರಿಕಟ್ಟೆ ಸಿನಿಮಾ ನೋಡಿದ್ರೆ. ನನಗೆ 1 ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗ್ಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿದ್ದಾರೆ ನನ್ನ. ಅದ್ಮೇಲೆ ಇನ್ನೊಂದ್ಸಲ ಚಿಕ್ಕಣ್ಣಪ್ಪ ಮಾಡ್ತಾರೆ, ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ, ಫ್ರೀ ಇದ್ದೀರಾ ಬೇಕಿಲ್ಲ, ನೆನ್ಪಿಟ್ಕೊಂಡು ಕರೀತಿದ್ದಾರೆ ಅಂದರೆ ಹೋಗ್ತೀನಿ. ನಾನು ಶೂಟಿಂಗಲ್ಲಿ ಹೋಗ್ತೀನಿ. ಅವ್ರ ಕ್ಯಾರವನ್ನ ನನಗೆ ಇನ್ನೂ ನೆನಪಿದೆ. ಅವರ ಅಜ್ಜಿ ತಾತನ ಫೋಟೋ ಇರುತ್ತೆ, ಹೂವು ಹಾಕಿರ್ತಾರೆ. ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ, ವೈಬ್ ಇರುತ್ತೆ. ಕೂತ್ಕೋಬೇಕು ಅನ್ಸಲ್ಲ. ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು, ಎಲ್ಲಿದ್ದಲ್ಲ, ಯಾವುದು ಸಿನಿಮಾ, ಹೇಗೆ ಇಂಟ್ರೆಸ್ಟು, ಇದೆಲ್ಲ ಹೇಗೆ ಕರ್ತೀರಿ, ಸ್ಟಂಟ್ ಹೇಗೆ ಮಾಡ್ತೀರಾ. ಅವತ್ತು ಅವ್ರು ಹೇಳ್ತಾರೆ, ನಮ್ಮ ಪ್ರೊಡಕ್ಷನ್ ಶುರು ಮಾಡಿದ್ದೀವಲ್ಲ, ಒಳ್ಳೆ ಕತೆ ಬಂದರೆ, ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ, ಸಿನಿಮಾ ಮಾಡೋಣ. ನನಗೆ ಯಾವಾಗಲೂ ನಾವು ಅಪ್ಪ ಹೇಳ್ತಾ ಇದ್ದೆ ಅಂತ, ನೀನೇನು ರಾಜ್ಕುಮಾರ್ ಮಗನ, ಸಿನಿಮಾಗೆ ಯಾಕೆ ಹೋಗ್ತೀಯ, ನೀನೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫಿಷಿಯಲ್ ಮಗ, ನಿಂಗೆ ಯಾಕೆ ಇವಾಗ ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಗುತ್ತೆ. ಅಪ್ಪು ಸರ್ ಹೇಳಿದರೆ ಪ್ರೊಡಕ್ಷನ್ ಸಿನಿಮಾ ಮಾಡೋದು ಖುಷಿ ಆಗುತ್ತೆ. ಅದಾದ 2-3 ವರ್ಷ ಪ್ಯಾಟರ್ನೆಲ್ಲ ಬರುತ್ತೆ, ಮರ್ತೋಗಿದ್ದಾರೆ ಅಂದ್ಕೊಂಡಿರ್ತೀನಿ. ಮುಂದಿನ ನಿರ್ಧಾರ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ. ನಾವ್ಯಾರು ರಿಕ್ವೆಸ್ಟೇ ಮಾಡಿರಲಿಲ್ಲ. ಅಪ್ಪು ಸರ್ ಇನ್ನೊಂದು ಬಿಟ್ಕೊಂಡಿದ್ದಾರೆ. ಅವಾಗ ಅಪ್ಪು ಸರ್ ಜಿಮ್ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಹಾಗೆ ಹೋಗ್ಕೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಮುಗಿದ್ಮೇಲೆ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, PRK ಪ್ರೊಡಕ್ಷನಿಂದ ಸಿನಿಮಾ ಮಾಡ್ತಿರೋ ತಕ್ಷಣ ಕಥೆ ಗೀತೆ ಏನೂ ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವ್ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ ಅವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಒಂದು 6 ತಿಂಗಳು 7 ತಿಂಗಳಾದಮೇಲೆ ನಾನು ಇನ್ನೊಂದು ಸಿನಿಮಾ ಹೋಗ್ತೀನಿ. ಅವಾಗ ರಾಘವ್ ಅವರು ಇಲ್ಲ, ಇವಾಗ ಯಾಕೆಂದರೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಕೇಳಿದಾಗ, ಇಲ್ಲ ನಾನು ಇನ್ನೊಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, NRI ಕ್ಯಾರೆಕ್ಟರು. ಇವರು ಮೀಸೆ ಇಟ್ಕೊಂಡು ಮಾಡಲ್ಲ ಅಂದರೆ ಮೀಸೆ NRI ಯಾರು ಮೀಸೆ ಇಟ್ಕೊಳ್ಳಲ್ಲ, ತೆಗಿಲೇಬೇಕು ಅಂತ. ಸೊ ಅವಾಗ ನನಗೆ ಆಪ್ಷನ್ ಏನಂದರೆ, ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ ಫೋನ್ ಮಾಡಿ ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ದಾರೆ ನೀವೇ ಮಾಡಬೇಕು, ಅವ್ರನ್ನೇ ಕೇಳಿ, ಅವ್ರನ್ನೇ ಮುಗಿಸಿ ಅಂತ ರಾಘವ ಹೇಳ್ತಾರೆ. ಆವಾಗ ನನಗೆ ಮೀಸೆ ಇಟ್ಕೊಳ್ಳೋಕೆ ಯಾವ ರೀಸನ್ ಇಲ್ಲ, ಮೀಸೆ ತೆಗಿತೀನಿ. ಡಾಕ್ಟರ್ ಕರೆಕ್ಟ್.
ಡೌಟ್ ಮೀಸೆ ತೆಗಿದ್ದೀನಿ. ನಾನು ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾದವ್ರಿಗೆ, ಆ ಸಿನಿಮಾ ನಿಂತು ಹೋಗುತ್ತೆ ಪಾಪ. ಈಗ ಮೂಲಕ ಅವ್ರಿಗೆ ಸಾರಿ ಕೇಳ್ತೀನಿ. ಅದಾದಮೇಲೆ ಸಿನಿಮಾ ಜರ್ನಿ ಶುರುವಾಯಿತು. ಸಿನಿಮಾದಲ್ಲೂ ನನಗೊಂದು 2-3 ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಅಂದರೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರುವಾಯಿತು. ಆವಾಗ ನಮ್ಮ ಮೇಕಪ್ ಅಶೋಕ್ ಅವ್ರಿಗೆ ಫೋನ್ ಬರುತ್ತೆ. ಫೋನ್ ತಗೊಂಡು ಆಚೆ ಹೋಗ್ತಾರೆ, ಹಾಂ ಬಾಸ್ ಅಂತ 2-3 ನಿಮಿಷ ಮಾತಾಡ್ತಾರೆ. ಕಾನ್ವರ್ಸೇಷನ್ ಏನಿರುತ್ತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯಿತಾ, ಈ ಥರದ್ದು ಅವ್ರು ಹೇಳ್ತಿದ್ದಾರೆ. ಆಶಿಕ್ ಅವ್ರ ಮೇಕಪ್ ಆಯಿತು, ಈಗ ಫ್ರೆಂಡ್ಸ್ ಅದು ಮಾಡ್ತಾ ಇದ್ದೀನಿ ಅಂತ ಈ ಥರದ ವಿಷಯ ಒಂದು 2-3 ನಿಮಿಷ ಮಾತಾಡ್ತಾರೆ. ನಾನು ಯಾರು ಅಪ್ಪು ಸರ್ ಅಂತಾರೆ. ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ. ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟು ವರ್ಷ ಕಾದಿದ್ದೆ ಒಂಥರ ಅಪ್ಪು ಸರ್ ನನಗೆ ಫ್ಯೂಲ್ ಥರ ಇದ್ರು ಜರ್ನಿಗೆ. ಅದೊಂದು ಇನ್ಸಿಡೆಂಟು. ಆಮೇಲೆ ಒಂದು ರೂಮ್ ಗಾಡಿಸಲ್ಲಿ ರೂಮ್ ಮಾಡಿರ್ತಾರೆ. ಒಂದು ಯಾವುದೋ ಒಂದು ತುಂಬ ಚೆನ್ನಾಗಿ ವ್ಯೂ ಇರೋ ರೂಮು. ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದು ಅಶೋಕ ಹೇಳ್ತಾರೆ, ನೀವು ಯಾವ ರೂಮಲ್ಲಿದ್ದೀರಾ, ಈ ನಂಬರ್ ತಾನೆ, ಅದು ಅಪ್ಪು ಸರ್ ಇರೋದು, ಅಪ್ಪು ಸರೇ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ ತುಂಬ ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ. ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದರೆ ಇದು ತುಂಬ ಚಿಕ್ಕದು, ಬಟ್ ನನಗೆ ತುಂಬ ದೊಡ್ಡದು. ಯಾಕಂದರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ಮಾತ್ರ ದೇವ್ರ ಥರ ನೋಡಿದ್ವಿ. ಸೊ ಈ ಥರ ನಮ್ಮನ್ನು ಫಸ್ಟ್ ಕೆಗಿಲು ಶೂಟಿಂಗ್ ನೋಡುವ. ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿನ ತರಿಸಿರ್ತಾರೆ. ಏನಕ್ಕೆ ಬಿರಿಯಾನಿ ಕೇಳಿದ್ರೆ ಅಪ್ಪು ಸರ್ ಫುಟೇಜ್ ನೋಡಿದ್ದಾರೆ, ಖುಷಿಗೆ ಬಿರಿಯಾನಿ ತರಿಸಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟದಾಗಲಿಂದ ನೋಡಿರೋ ಒಂದು ಮನೆಯ ಮೆಂಬರ್ ಥರ. ಪ್ರೊಡಕ್ಷನ್ ಕೂಡ ನನಗೆ ಒಂಥರ ಮನೆಯ ಒಂದು ಮನೆಯ ಕೆಲಸಕ್ಕೆ ಅಷ್ಟು ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ. ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡ್ತೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿತ್ತು. ಸಿಂಪಲಾಗಿ ಏನು ಹೇಳಕ್ಕೆ ಬಂದೆ ಅಂದರೆ ಇಲ್ಲಿರೋ ಕಾರಣ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು ARK ಪ್ರೊಡಕ್ಷನ್, ಅಪ್ಪು ಸರ್, ಅಶ್ವಿನಿ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಗೇನ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಡೈರೆಕ್ಟ್ರುಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನು, NRI ಡಾಕ್ಟರ್ ಅಂದಾಗ ಇಟ್ ಈಸ್ ಸ್ವಲ್ಪ ಕಷ್ಟ ನನಗೆ ಕ್ಯಾರೆಕ್ಟರ್ನ ಇರ್ತಾರೆ. ನಾನು ಕೇಳ್ತಾ ಇದ್ದೆ, ಅವ್ರಿಗೆ ಕಾನ್ಫಿಡೆಂಟ್ ನಾನು ಮಾಡಿಸ್ತೀರಾ ನೀವು ಕೇಳಿದೆ ಅಂತ. ನೀವೇನು ಸೂಪರ್. ಅವರು ರಾಜ್ ನನಗೆ ಪ್ರಶಾಂತ್ ರಾಜ್ ಅವರು ಸ್ಲ್ಯಾಂಗ್ ಕೊಡ್ತಾರೆ, NRI ಹೆಂಗೆ ಮಾತಾಡ್ತಾರೆ, ಪದಗಳು ಉಚ್ಚಾರಣೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಘವರ ಬ್ಲೈಂಡ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನನಗೆ ಟ್ರೈಲರ್ ನೋಡುವಾಗ ಯಾರು ಲುಕ್ ಸೊ ಇಂಟೆಲಿಜೆಂಟ್ ಅಂತ ಗೊತ್ತಿಲ್ಲ. ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ್ ರಾಘವ್ ನಾಯ್ಕ್. ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಆಪರ್ಚುನಿಟಿ ನನಗೆ. ಯಾಕಂದರೆ ಅವ್ರಿಗಿರೋ ಒಂದು ಎಕ್ಸ್ಪೀರಿಯನ್ಸು ಇವಾಗ ತುಂಬ ಅವ್ರು ತುಂಬ ಮಾತಾಡೋದು ಕಡಿಮೆ. ಅವ್ರು ಮಾತಾಡ್ದಾಗಲೇ ಒಂದು ಸ್ವಲ್ಪ ಮಾತಾಡಲಿಕ್ಕೆ ಕೇಳಿಸೋಣ ಅನಿಸ್ತಾಯಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಅವ್ರದ್ದು 2ನೇ ಸಿನಿಮಾ ಆ್ಯಕ್ಚುಲಿ. ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರು ಇನ್ನೂ ಅವಾಗಿಂದ ಎಂಟ್ರಿ ಒಂದೇ ಕ್ಯಾರಮಲ್ಲಿ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವ್ರು ತುಂಬ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಒನ್ ಮೋರ್ ಬಬ್ಲಿ ಇಲ್ಲ ಮಾಡಿದ್ದೆ. ಬಟ್ ನಾವು ಶಿ ಟ್ರಾನ್ಸ್ಫಾರ್ಮ್ಡ್, ವೆರಿ ಮೆಚೋರ್ಡ್, ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು. ಎಲ್ಲರೂ ರವಿ ಆಗಿರ್ಬೋದು, ಪುನೀತ್ ಅವರಂತೂ ಅವರು ಮಾತಾಡೋಕ್ಕೆ ಬರಲ್ಲ, ಬಾಯ್ಬಿಟ್ರೆ ಬರೀ ಪಂಚೆ ನಗ್ತಾ ಇರ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಅನ್ನಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ನಬೇಕು, ಟ್ರಯಾಂಗಲ್ ಸ್ಟೋರಿ ಅನ್ನಬೇಕು, ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ, ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ, ತುಂಬ ಎಂಟರ್ಟೈನಿಂಗ್ ಆಗಿರುವ, ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅನ್ನುವ ಒಂದು ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.